ಅಮ್ಮ, 25 ವರ್ಷದಿಂದ ಈ ಊರಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುಚ್ಚಿದೆ. ಇಲ್ಲಿವರೆಗೂ ಆ ದೇವಸ್ಥಾನದ ಬಾಗಿಲು ತೆಗೆಯೋ ಸಾಹಸ ಯಾರೂ ಮಾಡಿಲ್ಲ. ಇವತ್ತು ನನ್ನ ಮಗಳು ರಾಜಲಕ್ಷ್ಮಿಯ ಸಾಹಸ ಮಾಡಿದಾಳೆ. ಅವಳ ಧೈರ್ಯ ಸಾಹಸ ನೋಡಿ ನಾನು ಗರ್ವ ಪಡ್ತಿದ್ರು. ಮುಂದೆ ಏನ್ ಅನಾಹುತ ಆಗುತ್ತೆ ಅಂತ ಯೋಚಿಸಿದ್ರೇನೆ ಭಯ ಆಗ್ತಿದೆ. ನನ್ನ ಮಗಳನ್ನ, ಈ ಊರಿನ ಜನರನ್ನ ನೀನೇ ಕಾಪಾಡಬೇಕು ತಾಯಿ. ದೊಡ್ಡಪ್ಪ, ಏನಮ್ಮ? ನಾಳೆ ಕಾರ್ತಿಕ ಪೌರ್ಣಮಿ ಅಲ್ವಾ? ರಾಜಲಕ್ಷ್ಮಿ ಮದ್ವೆ ಆಗಿ ಹೋದಾಗಿಂದ ಬಂದಿರೋ ಮೊದಲನೇ ಹಬ್ಬ. ಈ ಹಬ್ಬಕ್ಕೆ ಮಗಳನ್ನು ಅಳಿಯನ್ನು ಕರ್ಸಿದ್ರೆ ಚೆನ್ನಾಗಿರುತ್ತೇನೋ ಅಂತ. ಎಲ್ರೂ ಸೇರಿ ಹಬ್ಬ ಆಚರಿಸಬಹುದು. ಕಣ್ಣು ಕಾಣಿಸ್ದೇ ಇದ್ರು ತುಂಬಿದ ಮನಸ್ಸಿಂದ ಯೋಚನೆ ಮಾಡಿ ಎಂತ ಒಳ್ಳೆ ಮಾತು ಹೇಳ್ದೆ ಚಾರು. ಹೌದು ಭಾವನವ್ರೆ, ರಾಜಲಕ್ಷ್ಮಿನ ಅಳಿಯಂದ್ರನ ಹಬ್ಬಕ್ಕೆ ಮನೆ ಕರೆಯೋಣ. ರಾಜಲಕ್ಷ್ಮಿ ಮದ್ವೆಗ್ ಮುಂಚೆ ಹಬ್ಬ ಅಂದ್ರೆ ಎಷ್ಟು ಸಡಗರ ಪಡ್ತಾ ಇದ್ಲು. ಅವಳನ್ನ ನೋಡೋಕೆ ನಮ್ಗೆರಡು ಕಣ್ಣು ಸಾಕಾಗ್ತಿರ್ಲಿಲ್ಲ. ಮನೇಲೆಲ್ಲ ಸುತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಹಬ್ಬ ಎಲ್ಲ ಅವಳೊಬ್ಳೆ ಮಾಡ್ತಾ ಇದ್ದಾಳೇನೋ ಅನ್ನೋ ಹಾಗಿರ್ತಿದ್ಲು. ನಾಳೆ ರಾಜಲಕ್ಷ್ಮಿ ಮುಖದಲ್ಲಿ ಆ ಸಂತೋಷ ನೋಡ್ಬೇಕು ಅನ್ನಿಸ್ತಿದೆ ಭಾವ. ನನಗೂ ನೋಡ್ಬೇಕು ಅನ್ನಿಸ್ತಿದೆ. ಆದ್ರೆ ಅವ್ರ ಮನೇಲೂ ಕೂಡ ಹಬ್ಬ ಮಾಡ್ತಾ ಇದಾರಲ್ವಾ? ಮನೆಗ್ ಸೊಸೆ ಬಂದ ಮೇಲೆ ಮೊದಲನೇ ಹಬ್ಬ ಅಂತ ಅವರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರಲ್ವಾ? ನಾವ್ ಬರಕ್ ಹೇಳಿದ್ರೆ ರಾಜಲಕ್ಷ್ಮಿನ ಖಂಡಿತವಾಗ್ಲೂ ಕಳಿಸ್ತಾರೆ. ಆಗ ಎಲ್ರೂ ಸೇರ್ಕೊಂಡು ಕಾರ್ತಿಕ ಪೌರ್ಣಮಿನ ಆಚರಿಸಬಹುದು. ಬೇಡ ಅಂತ ಹೇಳ್ಬೇಡಿ ಪ್ಲೀಸ್ ಪ್ಲೀಸ್ ದೊಡ್ಡಪ್ಪ. ಪಾಪ ಚಾರು ರಾಜಲಕ್ಷ್ಮಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅಂದ್ರೆ ಕಣ್ಣಿಂದ ಅಲ್ಲ ಭಾವನವ್ರೆ, ರಾಜಿ ಮಾಡೋ ಗಲಾಟೆನ ಕಿವಿಲ್ ಕೇಳಿಸ್ಕೊಂಡು ಸಂತೋಷ ಪಡ್ಬೇಕು ಅಂತಿದ್ದಾಳೆ. ಹೌದು ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ, ರಾಜಲಕ್ಷ್ಮಿ ಇಲ್ಲಿಗೆ ಬರಕ್ ಹೇಳಿ. ನನ್ನ ಮಗಳು ಬಂದ್ರೆ ನನಗಿಂತ ಸಂತೋಷ ಪಡೋರು ಇನ್ಯಾರಿರ್ತಾರಮ್ಮ. ಕರಿತೀನಿ ಬಿಡಮ್ಮ. ಬರೀ ಕರಿತೀನಿ ಅಂತ ಹೇಳ್ಬೇಡಿ. ಅವಳು ಯಾವುದೇ ಕಾರಣಕ್ಕೂ ನಾಳೆ ಈ ಮನೆಗ್ ಬರೋ ಹಾಗಾಗ್ಬೇಕು ಅಷ್ಟೇ. ನಾವೇ ಅಲ್ಲಿಗೆ ಹೋಗ್ತಿದ್ರೆ ಅವ್ರು ಇಲ್ಲಿಗೆ ಹೇಗ್ ಬರ್ತಾರೆ? ಏನ್ ಸೀನು, ನೀವು ರಾಜಿ ಮನೆಗೆ ಹೋಗ್ತಾ ಇದ್ದೀರಾ? ಅದು ಮಾವ, ಅದು ಅಂದ್ರೆ ಹಬ್ಬ ಅವ್ರ ಮನೇಲಿ ಮಾಡ್ಕೋತಾರೆ ಹೊರತು ನಮ್ಮನೆಗೆ ಯಾಕೆ ಬರ್ತಾರೆ ಅಂತ ಹೇಳ್ದೆ. ಹೌದು, ರಾಜಲಕ್ಷ್ಮಿ ಮದುವೆ ಮಾಡ್ಕೊಂಡು ಹೋದ ತಕ್ಷಣ ಅಷ್ಟೇನಾ? ರಾಜಲಕ್ಷ್ಮಿಗೆ ಈ ಮನೆ ಮೇಲಿನ ಹಕ್ಕು ಅಧಿಕಾರ ಏನೂ ಇಲ್ವಾ? ಇದು ಅವಳ ಮನೆ ಅಲ್ವಾ? ಅಯ್ಯಯ್ಯೋ, ಇದು ಖಂಡಿತವಾಗ್ಲೂ ಅವಳ ಮನೆನೇ. ಅವಳು ಇಲ್ಲಿಗೆ ಬಂದ್ರೆ ಯಾರಿಗೂ ಸಂತೋಷ ಆಗದೆ ಇರುತ್ತಾ ಹೇಳಿ? ಖಂಡಿತ ಸಂತೋಷ ಆಗೇ ಆಗುತ್ತೆ. ಸೀನು ಮಾವ ರಾಜಲಕ್ಷ್ಮಿ ಬೇರೆ ಅವಳು ಅನ್ನೋ ತರ ಮಾತಾಡ್ತಾ ಇದ್ದಾನೆ. ಅವಳು ಇಲ್ಲಿಗೆ ಬರೋದು ಸೀನು ಮಾವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಚಾರು, ಅಂತ ಉದ್ದೇಶ ಏನಿಲ್ಲ. ರಾಜಲಕ್ಷ್ಮಿ ನಿಜವಾಗ್ಲೂ ಬಂದ್ರೆ ನಾನು ಕೂಡ ತುಂಬಾ ಸಂತೋಷ ಪಡ್ತೀನಿ. ಭಾವನವ್ರೆ, ನೀವು ಕರೆದ್ರೆ ಬರ್ತಾರೆ. ಫೋನ್ ಮಾಡಿ ಬರೋದಕ್ಕೆ ಹೇಳಿ ಭಾವನವ್ರೆ. ಸರಿನಮ್ಮ, ನಾನು ಕರಿತೀನಿ. ಸೀನು ನಾನು ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಈ ರೀತಿಯಾಗಿ ರಾಜಲಕ್ಷ್ಮಿನ ಇಲ್ಲಿ ಕರೆಸ್ಕೋತಾ ಇದೀಯಾ ಚಾರು? ಮಾಡ್ತೀನಿರು ನಿನ್ಗೆ ಸರಿಯಾಗಿ. ಅಸ್ಮಿತಾ, ನನ್ ಮಗನ್ಗೆ ಏನಾದ್ರೂ ಆಗಿದ್ದಿದ್ರೆ ನಿನ್ ಕುತ್ಕೆಲಿ ತಾಳಿನೇ ಇರ್ತಾ ಇರ್ಲಿಲ್ಲ. ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ, ಆ ತಾಳಿ ಬರೀ ಅಲಂಕಾರಕ್ಕಷ್ಟೇ ಅತ್ತೆ. ಅದಕ್ಕೆ ಹೊಟ್ಟೆಲಿ ಇದ್ದಿದ್ ಮಗನ್ ಕೂಡ ಸಾಯಿಸಿದಾಳೆ.
ಅವನ್ ಸತ್ರು ಕೂಡ ನೀನ್ ತಾಳಿನೇ ತೆಗೆದೆ ಓಡಾಡ್ತೀಯ ಬಿಡು. ಕುಂಕುಮ ಕೂಡ ತೆಗೆಯೋದಿಲ್ಲ ನೀನು. ಇನ್ನು ಫ್ಯಾಷನ್ ಜಾಸ್ತಿ ಆಗ್ತಿದೆ ಅತ್ತೆ. ನೀವ್ ಹೇಳೋ ಹಾಗೆ ನಡೆದಿದ್ರೆ ಹೇಳೋರು ಕೇಳೋರು ಯಾರು ಇರ್ತಾ ಇರ್ಲಿಲ್ವಲ್ಲ. ಆಡಿದ್ದೆ ಆಟ, ಮಾಡಿದ್ದೆ ಕೆಲ್ಸ. ಅಷ್ಟಕ್ಕೂ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಜವಾಗ್ಲೂ ದೇವ್ರಿಂದಾನೇ ದೋಷ ಇದ್ರೆ ಯಾರಿಗಾರು ಪ್ರಾಣ ಕೊಡ್ತಾನೆ ಹೊರತು ಪ್ರಾಣನ ತೆಗೆಯೋದಿಲ್ಲ. ಅಷ್ಟಕ್ಕೂ ನಿಮ್ ಮಾತುಗಳಲ್ಲಿ ಅರ್ಥನೇ ಇಲ್ಲ. ಚಾನ್ಸ್ ಸಿಕ್ತು ಅಂತ ಹೇಳಿ ಇಬ್ರು ಅದಕ್ಕೆ ಜೊತೆ ಈ ತರ ಮಾತಾಡೋದು ಸರಿಯಲ್ಲ. 10 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ರಾಜಲಕ್ಷ್ಮಿ ಗಂಡನ್ಗೆ ತೊಂದರೆ ಆಗ್ಲಿ ಅಂತ ಯಾಕೋ ಅನ್ಕೋತಾಳೆ. ಮತ್ತೇನು? ಕ್ರೌಡ್ ಬರೋ ಗ್ರೌಂಡ್ ಅಂದ್ಮೇಲೆ ಅಲ್ಲಿ ಹಾವು ಬರುತ್ತೆ, ಚೇಳುನು ಬರುತ್ತೆ. ಅದಕ್ಕೂ ನಾನ್ ದೇವಸ್ಥಾನದ ಬಾಗ್ಲು ತೆಗ್ಸೋದಕ್ಕೂ ಸಂಬಂಧ ಏನು? ನಿಮ್ಗೆಲ್ಲ ನನಗ್ ಅನ್ನೋದಕ್ಕೆ ಏನಾದ್ರೂ ವಿಷಯ ಬೇಕು. ಮತ್ತೆ ಈ ಮನೇಲಿ ಏನೇ ಆದ್ರೂ ಅದಕ್ಕೆ ನನಗೆ ಬೈತಾ ಇರ್ತೀರಾ ಅಲ್ವಾ ನೀವು? ಯಾರೆಷ್ಟೇ ಮಾತಾಡಿದ್ರು ಸರಿ, ನಾನ್ ಮೌನವಾಗಿ ಎಲ್ಲ ಸಹಿಸ್ಕೊಂಡೇ ಬಂದೆ. ಇಷ್ಟೆಲ್ಲ ನಡೆದ್ರು ನೀವಿನ್ನೂ ಮೌನವಾಗಿ ಇದ್ದೀರಲ್ಲ ಸರ್. ನಾನು ಎಂತವಳು ಅಂತ ನಿಮಗ್ ಗೊತ್ತಿಲ್ವಾ? ನೀವು ಕೂಡ ಇದೆಲ್ಲ ನಿಜ ಅಂತ ನಂಬ್ತಿದ್ದೀರಾ ಅಂದ್ರೆ ನನಗ್ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ಸರ್. ನೋಡು, ಮಾತು ಹೇಗ್ ಉತ್ತರ ಕೊಡ್ತಾ ಇದ್ದಾಳೆ.